ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಈಗ 2022-23 ಮತ್ತೆ 24 ಒಳಗ ಇಲ್ಲಿ ತನ ಏನ್ ಮಾಡಿದ್ವಿ ಅಂತಂದ್ರ 1 ಮಾರ್ಕ್ಸ್ ಕ್ವಶನ್ಸ್ ಏನೇನ್ ಬರ್ತಿತ್ತಲ್ಲ ಅದನ್ನ ಸಾಲ್ವ್ ಮಾಡಿದ್ವಿ. ಈಗ ಏನ್ ಮಾಡೋಣ ಅಂತಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್, ಕ್ವಾಡ್ರಾಟಿಕ್ ಇಕ್ವೇಶನ್ ಚಾಪ್ಟರ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಏನೇನ್ ಕೇಳಿದ್ರು ಹಾಗಾದ್ರೆ ಅವ್ನ್ ಸಾಲ್ವ್ ಮಾಡೋಣ. ಅವ್ರ ಫಸ್ಟ್ ಕ್ವಶನ್ ನೋಡ್ರಿ ಏನದ ಅಂತಂದ್ರ ಆಲ್ರೆಡಿ ಕೇಳಿರೋ ಕ್ವಶನ್ಸ್ ಇವ 2022-23 ಮತ್ತು 24 ಸಪ್ಲಿಮೆಂಟರಿ ಮತ್ತು ಮೇನ್ ಎಕ್ಸಾಮ್ ಒಳಗ ಏನೇನ್ ಕೇಳಿದ್ರ. ಆದ್ರೆ ಈ ಕ್ವಶನ್ ನೋಡ್ರಿ ಏನದ, ಫೈಂಡ್ ದ ರೂಟ್ಸ್ ಆಫ್ x² + 5x + 2 = 0 ಬೈ ಯೂಸಿಂಗ್ ಕ್ವಾಡ್ರಾಟಿಕ್ ಫಾರ್ಮುಲಾ. ಹಾಗಾದ್ರ ಇಲ್ಲಿ ನೋಡಿ x² + 5x + 2 = 0 ಈ ಸಮೀಕರಣದ ಮೂಲಗಳನ್ನ ವರ್ಗ ಸಮೀಕರಣದ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಕೇಳಿದಾರ. ನಮ್ಗೆಲ್ಲರಿಗೂ ಗೊತ್ತದ ವಾಟ್ ಈಸ್ ದ ಕ್ವಾಡ್ರಾಟಿಕ್ ಫಾರ್ಮುಲಾ. ಹಾಗಾದ್ರೆ ಇವ್ರು ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾನು ಈ ಸಮೀಕರಣದ ಈ ಇಕ್ವೇಶನ್ ರೂಟ್ಸ್ ನ ಫೈಂಡ್ ಔಟ್ ಮಾಡ್ಬೇಕಂತ ಅವ್ರ ಫಸ್ಟ್ ಇಕ್ವೇಶನ್ ಅನ್ನ ಬರ್ಕೊಂಡ್ಬಿಡ್ತೀನಿ. ಏನದ, x² + 5x + 2 = 0. ಅವ್ರ ಫಸ್ಟ್ ಏನ್ ಮಾಡ್ಬಿಡೋಣ, a ಅಂದ್ರೇನು, b ಅಂದ್ರೇನು, c. ವಾಟ್ ಈಸ್ a, ವಾಟ್ ಈಸ್ b, ವಾಟ್ ಈಸ್ c ಅಲ್ಲಿ ಬರ್ಕೊಂಡ್ಬಿಡೋಣ. a is 1 coefficient of x², then b is +5 or 5, c is 2. x² coefficient of x² is 1, that is a. Coefficient of x is 5, that is b. Then constant term is 2. Then we know that what is the quadratic formula. ಹಾಗಾದ್ರೆ ವರ್ಗ ಸಮೀಕರಣದ ಸೂತ್ರ ಯಾವುದು? that is x is equals to - b plus or minus square root of b² minus 4ac divided by 2a. This is the quadratic formula. ಇದು ವರ್ಗ ಸಮೀಕರಣದ ಸೂತ್ರ. ವರ್ಗ ಸಮೀಕರಣದ ಸೂತ್ರದ ಸಹಾಯದಿಂದ ಬಿಡಿಸ್ರಿ ಅಂದ್ರೆ ನಾನು ಈ ಫಾರ್ಮುಲಾ ಹಾಕ್ಬೇಕು. ಈಗ ನಾವು a ಅಂದ್ರೇನು, b ಅಂದ್ರೇನು, c ಅಂದ್ರೇನು ಗೊತ್ತದನಾ? ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಗಾದ್ರೆ put minus as it is. b, what is b? 5 plus or minus square root of b² ಅಂದ್ರೆ 5² minus 4 into a means 1, then c is 2 divided by 2a. a is 1. ಹೌದಾ? ಈಗ ಸಿಂಪ್ಲಿಫೈ ಮಾಡೋಣ. -5 plus or minus square root of 5² 25 minus 4 1s 4, 4 2s 8, 4 1 4, 4 2 8 divided by 2 1s 2. ಈಗ ನೋಡ್ರಿ -5 plus or minus 25 ದಾಗ 8 ತೆಗೆದ್ರ ಎಷ್ಟು ಉಳಿತದ? 17. ಹೌದಾ? 25 ದಾಗ 8 ತೆಗೆದ್ರೆ ಎಷ್ಟು ಉಳಿತದ? 17 divided by 2. ನಮ್ಗಂತೂ ಗೊತ್ತದ √17 is not a perfect square number. ಅದು ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಅದರಿಂದ ನಾ ಏನ್ ಮಾಡ್ಬೋದು, ಅದನ್ನ ಸ್ಕ್ವೇರ್ ರೂಟ್ಲಿಂದ ಹೊರ ತೆಗಕ್ ಬರುದಿಲ್ಲ. ಅದಕ್ಕ ಈ ಯಾವ್ದೋ ಒಂದು ಸ್ಕ್ವೇರ್ ನಂಬರ್ಗೆ ಮಲ್ಟಿಪ್ಲೈ ಮಾಡಿದ್ರು 17ನ ನಮ್ಗೆ ಏನ್ ಮಾಡಾಗ ಸ್ಪ್ಲಿಟ್ ಮಾಡಿ ಬರ್ಕೊಳಕ್ ಬರುದಿಲ್ಲ. ಸ್ಪ್ಲಿಟ್ ಮಾಡಿನೂ ಬರ್ಕೊಳಕ್ ಬರಲ್ಲ. ಅದಿಂಗ ನಾ √17ನ ಆಸ್ ಇಟ್ ಈಸ್ ಹಂಗ ಇಡ್ತೀನಿ. ಇಲ್ಲಿ ಏನು ಸಿಂಪ್ಲಿಫೈ ಮಾಡಕ ಬರಲ್ಲ. therefore it is the last. then -5 plus √17 divided by 2. ಇಲ್ಲಿ ಪ್ಲಸ್ ಆರ್ ಮೈನಸ್ ಅಂತಂದ್ರೆ ಒಂದ್ಸರಿ ಪ್ಲಸ್ ಆಗ್ಬೇಕು, ಇನ್ನೊಂದ್ಸರಿ ಮೈನಸ್ ಆಗ್ಬೇಕು. ಹಾಗಾದ್ರೆ ಫಸ್ಟ್ ನೇಚರ್ ಆಫ್ ರೂಟ್ ಒಳಗ ಎಕ್ಸ್ ನೋಡಿ, ಒಂದು ರೂಟ್ ಏನಾಯ್ತು, x is equals to -5 plus √17 divided by 2. ಇನ್ನೊಂದು ರೂಟ್ ಏನ್ ಬರ್ತದೆ ಹಂಗಿದ್ರ -5 minus √17 divided by 2. These are the roots of x² plus 5x plus 2. ಈ ಇಕ್ವೇಶನ್ ರೂಟ್ಸ್. ಈ ಇಕ್ವೇಶನ್ ಈ ಸಮೀಕರಣದ ಮೂಲಗಳು ಯಾವಂದ್ರ ಒಂದು x equals to -5 plus √17 divided by 2, ಇನ್ನೊಂದು -5 minus √17 divided by 2. ನನಗೆ ಇದನ್ನ ರೂಟ್ ಇಂದ ತೆಗಕ ಬರುದಿಲ್ಲ. ಯಾಕಂತಂದ್ರ √17 ಇದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ, ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲದು. ಹಿಂಗಾಗಿ ಅದನ್ನ ನಾನು ರೂಟ್ ಇಂದ ತೆಗಕ್ ಬರುದಿಲ್ಲ. ಇವೆರಡು ಏನಾಗ್ತದ ಅಂದ್ರ ಈ ಸಮೀಕರಣದ ರೂಟ್ಸ್ ಆಗ್ತಾವ. ಅವ್ರು ಕೊಟ್ಟಿರುವ ಸಮೀಕರಣದ ಮೂಲಗಳು ಯಾವಂದ್ರ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಹಾಗಾದ್ರೆ ಸೇಮ್ ಇದೇ ತರ ಇನ್ನೊಂದು ಇಕ್ವೇಶನ್ ಕೊಟ್ಟಿನಿ ನಾನು ಇಲ್ಲಿ. ಏನಂದ್ರ x² - 3x + 1. ಈ ಇಕ್ವೇಶನ್ ತಗೊಂಡ ಏನ್ ಮಾಡ್ಬೇಕು, ಈಗ ಸೇಮ್ ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡ್ಕೊಂಡ ಏನ್ ಮಾಡೋಣ, ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಯಾರಿಗ್ ಗೊತ್ತಿದ್ದವ್ರು ಏನ್ ಮಾಡ್ಬೋದು ಅಂತಂದ್ರ ವಿಡಿಯೋನ ಪಾಸ್ ಮಾಡಿ ಸಮ್ ಮಾಡಾದ್ಮೇಲೆ ಕರೆಕ್ಟ್ ಅದೋ ಇಲ್ಲೋ ಅಂತ ಚೆಕ್ ಮಾಡ್ಬೋದು.
ಕರೆಕ್ಟ್ ಇದ್ರ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಹಾಕ್ಬೋದು, ಏನಾರ ಡೌಟ್ಸ್ ಇದ್ರು ಹಾಕ್ಬೋದು. ಹಾಗೆ ಡೈರೆಕ್ಟ್ ಆಗಿ ನೋಡೋಣ. ಈಗ ಫಸ್ಟ್ ಗೆ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ಬರ್ಕೊಂಡನ. ಎ ಈಸ್ 1, ಬಿ ಈಸ್ -3, ಸಿ ಈಸ್ 1. ಹೌದಾ? ಸೇಮ್ ಇವಾಗ ಏನ್ ಹೇಳಿ ನಾನು ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಏನ್ ಮಾಡೋಣ ಅಂದ್ರೆ ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. ವರ್ಗ ಸಮೀಕರಣದ ಸೂತ್ರದ ಸಹಾಯದಿಂದ ಏನ್ ಮಾಡೋಣ ಅಂತಂದ್ರ ಈ ಸಮೀಕರಣದ ವಾಸ್ತವ ಮೂಲಗಳನ್ನ ಕಂಡುಹಿಡಿಯೋಣ ಅಥವಾ ಮೂಲಗಳನ್ನ ಕಂಡುಹಿಡಿಯೋಣ. ಹಾಗಾದ್ರೆ ವಿ ನೋ ದ ಕ್ವಾಡ್ರಾಟಿಕ್ ಫಾರ್ಮುಲಾ x equals to -b plus or minus square root of b square minus 4ac divided by 2a. ಹೌದಾ? ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಮೈನಸ್ ಆಸ್ ಇಟ್ ಈಸ್ b is -3, ಮೈನಸ್ b ಅದ, ಮೈನಸ್ ಫಾರ್ಮುಲಾದಾಗ ಒಂದು ಮೈನಸ್ ಅದ, ಮತ್ತೆ b ವ್ಯಾಲ್ಯೂ ಏನದ -3 ಅದ, ಅದನ್ನ ಬ್ರಾಕೆಟ್ ಒಳಗೆ -3 ಬರ್ಕೋಣ. ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b ಸ್ಕ್ವೇರ್ ಅಂದ್ರ -3 ಸ್ಕ್ವೇರ್ ಹೋಲ್ ಸ್ಕ್ವೇರ್ minus 4, a is 1, c is 1 divided by 2a. a ಅಂತಂದ್ರೆ ಎಷ್ಟದ 1. ಹೇಗೆ ಸಿಂಪ್ಲಿಫೈ ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಆದ್ಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್, ದಟ್ ಈಸ್ +3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ -3 ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗ್ತದ, ಅದ 9 ಆಗ್ತದೆ. ಹೌದಾ? ಮೈನಸ್ 4 1s 4, 4 1s 4, 9 minus 4 divided by 2 1s 2. ಈಗ ನೋಡ್ರಿ 3 ಪ್ಲಸ್ ಆರ್ ಮೈನಸ್ 9 minus 4 ಅಂತಂದ್ರೆ ಏನ್ ಬರ್ತದ 5 ಬರ್ತದ, ಡಿವೈಡೆಡ್ ಬೈ 2. ಅವಾಗೂ ನಾ ಏನ್ ಮಾಡಕ್ ಬರಲ್ಲ, 5 ನ ತೆಗಕ್ ಬರುದಿಲ್ಲ, ಯಾಕಂದ್ರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ. ಹಾಗಾದ್ರೆ ಡೈರೆಕ್ಟ್ ಆಗಿ ರೂಟ್ಸ್ ಏನೇನ್ ಬರ್ತದ ಅಂದ್ರ ಒಂದ್ಸರಿ ಪ್ಲಸ್ ಹಾಕ್ಬೇಕು, ಇನ್ನೊಂದ್ಸರಿ ಮೈನಸ್ ಹಾಕ್ಬೇಕು. x is equals to 3 plus root 5 divided by 2. Another one is x is equals to 3 minus root 5 by 2. These are the roots of given equation. ಇವೇನಾದಂದ್ರ ಕೊಟ್ಟಿರುವ ಸಮೀಕರಣದ ಮೂಲಗಳು ಯಾವುವು ಅಂತಂದ್ರ 3 plus root 5 by 2, ಇನ್ನೊಂದು 3 minus root 5 by 2. ಇದು ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಿಮಗೇನಾದ್ರೂ ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ರಿ ಅಂದ್ರೆ ಈ ರೀತಿ ಮಾಡ್ಬೇಕು. ಒಂದು ಸಮೀಕರಣ ಕೊಟ್ಟು ವರ್ಗ ಸಮೀಕರಣ ಅದನ್ನ ಸೂತ್ರದ ಸಹಾಯದಿಂದ ಬಿಡಿಸ್ರಿ ಅಂತಂದ್ರ ಈ ಫಾರ್ಮುಲಾದಂಗ ಹಿಂಗ ಮಾಡ್ಬೇಕು. ಈಗ ನೆಕ್ಸ್ಟ್ ಒಂದು ಕ್ವಶನ್ ನೋಡ್ರಿ, ಏನದ ಅಂತಂದ್ರ ದ ಸಮ್ ಆಫ್ 2 ನ್ಯಾಚುರಲ್ ನಂಬರ್ಸ್ ಈಸ್ 9. ದ ಸಮ್ ಆಫ್ 2 ನ್ಯಾಚುರಲ್ ನಂಬರ್ಸ್ ಈಸ್ 9 ಅಂಡ್ ಸಮ್ ಆಫ್ ದ ರೆಸಿಪ್ರೋಕಲ್ ಈಸ್ 9/20. ಫೈಂಡ್ ದ ನಂಬರ್ಸ್. ಎರಡು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 9, ಅವುಗಳ ವೃತ್ಕ್ರಮಗಳ ಮೊತ್ತ 9/20. ಆದರೆ ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ. ಹಾಗೆ ನಾ ಕ್ವಶನ್ ಅನ್ನ ಕ್ಲಿಯರ್ ಮಾಡ್ಕೋಬೇಕು. ಹಂಗಿದ್ರ ಏನದ ನೋಡಿ ಕ್ವಶನ್, ಸಮ್ ಆಫ್ 2 ನ್ಯಾಚುರಲ್ ನಂಬರ್ಸ್. ವಿ ನೋ ದಟ್ ದ ನ್ಯಾಚುರಲ್ ನಂಬರ್ಸ್ ಆರ್ ಸ್ಟಾರ್ಟ್ ವಿತ್ 1 2 3 4. ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತಾವು, 1 2 3. ಹಿಂಗ ನಾವು ಇನ್ಫೈನೈಟ್ ನಂಬರ್ಸ್ ಅನ್ನ ಬರಿಬಹುದು, ಅಸಂಖ್ಯಾತ ಅಪರಿಮಿತ ಸಂಖ್ಯೆಗಳನ್ನ ಬರಿಬಹುದು. ಹೌದಾ? ಇದ್ರೊಳಗ ಯಾವ್ದೋ 2 ನ್ಯಾಚುರಲ್ ನಂಬರ್ಸ್ ಅನ್ನ ಸಮ್ ಮಾಡಿದಾಗ ಅಂದ್ರೆ ಆಡ್ ಮಾಡಿದಾಗ ಸಮ್ ಆಫ್ ದೋಸ್ ನಂಬರ್ಸ್ ಈಸ್ 9. ಅವು ಎರಡು ಸಂಖ್ಯೆಗಳ ಮೊತ್ತ ಎಷ್ಟು ಬರ್ತೈತಿ ಅಂತ ಹೇಳ್ತಾರ ಅವರು, 9. ಆದ್ರ ಅದ 2 ಸಂಖ್ಯೆಗಳನ್ನ ಸಮ್ ಆಫ್ ದೋಸ್ ರೆಸಿಪ್ರೋಕಲ್ಸ್ ಅಂದ್ರೆ ಸಮ್ ಆಫ್ ದ ರೆಸಿಪ್ರೋಕಲ್ಸ್ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಉಲ್ಟಾ ಮಾಡ್ಬೇಕು, ವೃತ್ಕ್ರಮ ಮಾಡಿದಾಗ ಅವಾಗ 2 ಸಂಖ್ಯೆಗಳದ್ದು ಸಮ್ ಎಷ್ಟು ಬರ್ತೈತೆ ಅಂತ ಹೇಳ್ತಾರ ಅವ್ರು, 9/20. ಆದ್ರ ಆ ಸಂಖ್ಯೆಗಳು ಯಾವುವು ಅಂತ ಕೇಳತ್ತಾರ. ಹಾಗಾದ್ರ ಸ್ಟಾರ್ಟಿಂಗ್ ಏನ್ ಮಾಡ್ತೀನಿ, ನಂಗೆ ಆ ನಂಬರ್ಸ್ ಯಾವಂತ ಗೊತ್ತಿಲ್ಲ. therefore we taken let one number is x. let one number is x. ಆ 2 ಸ್ವಾಭಾವಿಕ ಸಂಖ್ಯೆಯೊಳಗ ಒಂದು ಸಂಖ್ಯೆಯು ಏನಂತ ತಗೋತೀನಿ, x ಆಗಿರಲಿ. ಒಂದು ಸಂಖ್ಯೆಯು x ಆಗಿರಲಿ. ಅದ್ರೊಳಗೆ 2 ಸ್ವಾಭಾವಿಕ ಸಂಖ್ಯೆಗಳದಾವು, ಅದ್ರೊಳಗೆ ಒಂದನ್ನ x ಅಂತ ತಗೊಂಡ್ರ ಹಾಗಾದ್ರೆ ಇನ್ನೊಂದು ಏನಾಗಿರ್ತದ, another number is ಇಲ್ಲಿ ನೋಡ್ರಿ, ಇದು ಕ್ಲಿಯರ್ ಆಗಿ ಗೊತ್ತಾಗಬೇಕು. 2 ನಂಬರ್ಸ್ ಇದಾವ, ಆ 2 ನಂಬರ್ಸ್ ಒಳಗ ಒಂದನ್ನ ಏನಂತ ತಗೊಂಡಿನಿ, x ಅಂತ ತಗೊಂಡ್ರ
ಇನ್ನೊಂದು ಏನಾಗಿರ್ಬೋದು ಹೇಳ್ರಿ, 9 ಮೈನಸ್ ಎಕ್ಸ್ ಆಗಿರ್ತದ. ಎಕ್ಸಾಂಪಲ್, ಈಗ ನನ್ ಕಡೆ ಎಕ್ಸ್ ಅದ ಅಂತ ತಿಳ್ಕೊರ, ಆ 2 ನಂಬರ್ಸ್ ನ ಕೂಡ್ಸಿದ್ರ ನಂಗ 10 ಅದ. ಆ 10 ಒಳಗ 1 ನಂಬರ್ ಏನಂತ ತಗೊಂಡಿನಿ ಎಕ್ಸ್ ಆದ್ರ, ಇನ್ನೊಂದ್ ನಂಬರ್ ಬೇಕಂತಂದ್ರ ಆ 10 ಒಳಗ ಎಕ್ಸ್ ನ ತೆಗಿರಿ, ರಿಮೈನಿಂಗ್ ಇನ್ನೊಂದ್ ನಂಬರ್ ಆಗಿರ್ತದ. ಹಂಗ ಇಲ್ಲಿ ಲೆಟ್ 1 ನಂಬರ್ ಈಸ್ ಎಕ್ಸ್ ಆದ್ರ ಅನದರ್ ನಂಬರ್ ಏನ್ ಮಾಡೋಕಂಗಿದ್ರ, ಆ ಅನದರ್ ನಂಬರ್ ಒಳಗ ಸಮ್ 2 ಟೋಟಲ್ 2 ಸಮ್ ಮಾಡಿದಾಗ ಎಷ್ಟಿತ್ತದ 9 ಇತ್ತು. ಆ 9 ಒಳಗ 1ನೇ ನಂಬರ್ ಏನಂತ ಬರ್ಕೊಂಡಿನಿ ನಾನು ಎಕ್ಸ್ ಬರ್ಕೊಂಡಿದ್ಮೇಲೆ ಆ 9 ಒಳಗ ಎಕ್ಸ್ ನ ತೆಗೆದ್ರೆ ಇನ್ನೊಂದ್ ನಂಬರ್ ಆಗಿರ್ತದೆ ಅದು. ಹೌದಾ? ಲೆಟ್ 1 ನಂಬರ್ ಈಸ್ ಎಕ್ಸ್, ದೆನ್ ಅನದರ್ ನಂಬರ್ ಈಸ್ 9 ಮೈನಸ್ ಎಕ್ಸ್. ಆ 2 ಸಮ್ ಒಳಗ 1 ನಂಬರ್ ತೆಗಿರಿ, ರಿಮೈನಿಂಗ್ ಏನಾಗಿರ್ತದ ಇನ್ನೊಂದ್ ನಂಬರ್ ಆಗಿರ್ತದ. ಲೆಟ್ 1 ನಂಬರ್ ಈಸ್ ಎಕ್ಸ್, ಅನದರ್ ನಂಬರ್ ಈಸ್ 9 ಮೈನಸ್ ಎಕ್ಸ್. ಇನ್ನೊಂದು ಸಂಖ್ಯೆಯು ಏನಾಗಿರ್ತದ ಹಂಗಿದ್ರ 9 ಮೈನಸ್ ಎಕ್ಸ್ ಬರ್ಕೊಂಡ್ವಾ. ಈಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಾರ ನೋಡ್ರಿ ಅವ್ರ, ಹಾಗಾದ್ರ ಸಮ್ ಆಫ್ ದ ರೆಸಿಪ್ರೋಕಲ್ ಈಸ್ 9/20. ಆ 2 ಸಂಖ್ಯೆಗಳ ಋತ್ಕ್ರಮ ಅಂತಂದ್ರ ಈಗ ಒಂದ್ ಎಕ್ಸ್ ಅದ ಅಂದ್ಮೇಲೆ ಅದ್ರ ಋತ್ಕ್ರಮ ರೆಸಿಪ್ರೋಕಲ್ ಏನಾಗಿರ್ತದ ಹೇಳ್ರಿ, 1/x ಆಗಿರ್ತದ. ಯಾಕಂದ್ರ ಒಂದ್ ನಂಬರ್ ಎಕ್ಸ್ ಅದ ಅಂದ್ಮೇಲೆ ಡಿನಾಮಿನೇಟರ್ ಏನಿಲ್ಲ ಅಂದ್ರೆ ಏನಿರ್ತದ ಹೇಳ್ರಿ, 1 ಅಂತ ಯಾವಾಗ್ಲೂ ಇರ್ತದ. ಯಾವ್ದ ಸಂಖ್ಯೆ ಆಗಿರ್ಲಿ ಅದ್ರ ಡಿನಾಮಿನೇಟರ್ ಏನಿಲ್ಲ ಅಂದ್ರೆ ಏನಿರ್ತದ, 1 ಇರ್ತದ. ಈಗ ಒಂದ್ ನಂಬರ್ ಎಕ್ಸ್ ತಗೊಂಡಿನ ಅಂದ್ಮೇಲೆ ಅದ್ರ ಡಿನಾಮಿನೇಟರ್ 1. ಹೌದಾ? ಅದ್ರ ರೆಸಿಪ್ರೋಕಲ್ ಮಾಡ್ರಿ ಅಂದ್ರೆ ಉಲ್ಟಾ ಬರೀರದು, ಏನಾಗ್ತದ ಈಗ 1/x. ಈಗ ಇದ್ರದ್ದು ಅನದರ್ ನಂಬರ್ ಏನ್ ಬಂದೈತಿ ನನ್ಗೆ 9 ಮೈನಸ್ ಎಕ್ಸ್, ಅದ್ರ ರೆಸಿಪ್ರೋಕಲ್ ಡಿನಾಮಿನೇಟರ್ ಇಲ್ಲ ಅಂದ್ರೆ 1 ಇರ್ತದ, ಅವಾಗ ಅದೇನಾಗ್ತದ 1/9 ಮೈನಸ್ ಎಕ್ಸ್. ದೀಸ್ ಆರ್ ದಿ ರೆಸಿಪ್ರೋಕಲ್ ಆಫ್ ದೀಸ್ 2 ನಂಬರ್ಸ್. ಹಾಗಾದ್ರೆ ರೆಸಿಪ್ರೋಕಲ್ಸ್ ಏನಂತ ಹೇಳಿದಾರ, ಸಮ್ ಆಫ್ ದ ರೆಸಿಪ್ರೋಕಲ್ ಟೋಟಲ್ ಎಷ್ಟು ಅಂತ ಹೇಳಿದಾರ, ಸಮ್ 9/20. ಆ 2 ಸಂಖ್ಯೆಗಳನ್ನ ಋತ್ಕ್ರಮ ಮಾಡಿದಾಗ ಅವುಗಳ ಮೊತ್ತ ಅಂತಂದ್ರ ಪ್ಲಸ್, ಡಿಫ್ರೆನ್ಸ್ ಅಂತಂದ್ರ ಮೈನಸ್. ಮೊತ್ತ ಅಂದ್ರ ಪ್ಲಸ್ ಮಾಡ್ಬೇಕು, ಡಿಫ್ರೆನ್ಸ್ ವ್ಯತ್ಯಾಸ ಅಂತಂದ್ರ ಮೈನಸ್, ಪ್ರಾಡಕ್ಟ್ ಗುಣಲಬ್ಧ ಅಂತಂದ್ರ ಇಂಟು ಮಾಡ್ಬೇಕು. ಇದು ಗೊತ್ತದ. ಹಾಗಾದ್ರೆ ನೋಡ್ರಿ, ಸಮ್ ಆಫ್ ದೇ ರೆಸಿಪ್ರೋಕಲ್ಸ್ ಡೈರೆಕ್ಟ್ ಆಗಿ ಬರ್ಕೋತೀನಿ. ಸಮ್ ಆಫ್ ದೇ ರೆಸಿಪ್ರೋಕಲ್ಸ್ ಆ 2 ಸಂಖ್ಯೆಗಳ ಋತ್ಕ್ರಮ, ಆ 2 ಸಂಖ್ಯೆಗಳ ಋತ್ಕ್ರಮದ ಮೊತ್ತ. ಆ 2 ಸಂಖ್ಯೆಗಳ ಋತ್ಕ್ರಮದ ಮೊತ್ತ. ನೋಡ್ರಿ, ಸಮ್ ಆಫ್ ದ ರೆಸಿಪ್ರೋಕಲ್ಸ್. ಈಗ ರೆಸಿಪ್ರೋಕಲ್ಸ್ 1ನೇ ನಂಬರ್ ಎಕ್ಸ್ ಅಂತ ತಗೊಂಡು ಅದರ ರೆಸಿಪ್ರೋಕಲ್ ಏನಾಗ್ತದ 1/x ಪ್ಲಸ್ ಅನದರ್ ನಂಬರ್ ಈಸ್ 9 ಮೈನಸ್ ಎಕ್ಸ್. 9 ಮೈನಸ್ ಎಕ್ಸ್ ಅಂದ್ರೆ ಏನಾಗ್ತದ 1/9 ಮೈನಸ್ ಎಕ್ಸ್. ದಟ್ ಈಸ್ ಈಕ್ವಲ್ಸ್ ಟು ಎಷ್ಟು ಅಂತ ಹೇಳತ್ತಾರ, 9/20. ಈ 2 ರೆಸಿಪ್ರೋಕಲ್ಸ್ ನ ಸಮ್ ಮಾಡಿದಾಗ ಅದೆಷ್ಟು ಅಂತ ಹೇಳಿದವ್ರು 9/20. ಈಗ ಏನ್ ಮಾಡೋಣ ನಾವು, x ಇಂಟು 9 ಮೈನಸ್ ಎಕ್ಸ್ LCM ಮೆಥಡ್ ಆರ್ ಏನಾರ x ಇಂಟು 9 ಮೈನಸ್ ಎಕ್ಸ್ ಬರ್ಕೋತೀನಿ. ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ, ಅವಾಗ ಇದೇನಾಗ್ತದ 9 ಮೈನಸ್ ಎಕ್ಸ್, ಇದೇನಾಗ್ತದೆ ಈ ಕಡೆ ಹೋದ್ರ ಪ್ಲಸ್ ಎಕ್ಸ್, ದಟ್ ಈಸ್ ಈಕ್ವಲ್ಸ್ ಟು 9/20. ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಕ್ಯಾನ್ಸಲ್, ರಿಮೈನಿಂಗ್ ಏನು ಉಳಿತಿಲ್ಲಿ 9 ಡಿವೈಡೆಡ್ ಬೈ ಎಕ್ಸ್ ಇಂಟು 9 ಮೈನಸ್ ಎಕ್ಸ್, ದಟ್ ಈಸ್ ಈಕ್ವಲ್ಸ್ ಟು 9/20. ಹೌದಾ? ಈಗ ಈ 9ಗೆ ಈ 9 ಕ್ಯಾನ್ಸಲ್ ಆಯ್ತು, 9 1 ಅವೆರಡು ಕ್ಯಾನ್ಸಲ್ ಆದವು. ಈಗ ರಿಮೈನಿಂಗ್ ಏನು ಉಳಿತು ನೋಡ್ರಿ, 1 ಡಿವೈಡೆಡ್ ಬೈ ಎಕ್ಸ್ ಇಂದ ಬ್ರಾಕೆಟ್ ಒಳಗಿರೋದಕ್ಕೆ ಮಲ್ಟಿಪ್ಲೈ ಮಾಡ್ಬಿಡುಣ, ಎಕ್ಸ್ ಇಂಟು 9x ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್, ದಟ್ ಈಸ್ ಈಕ್ವಲ್ಸ್ ಟು 1/20 ನ. ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡು, ಈಗ ಏನಾಗ್ತದ 20 ಇಂಟು 1 20, ದಟ್ ಈಸ್ ಈಕ್ವಲ್ಸ್ ಟು 1 ಇಂಟು 9x ಮೈನಸ್ ಎಕ್ಸ್ ಸ್ಕ್ವೇರ್. ಹೌದಾ? ಈಗ ನೋಡ್ರಿ 9x ಮೈನಸ್ ಎಕ್ಸ್ ಸ್ಕ್ವೇರ್ ಇತ್ತಲ್ಲ, ಈ ಕಡೆ ನನಗೆ ಮೈನಸ್ ಎಕ್ಸ್ ಸ್ಕ್ವೇರ್ ಬಾಡದ, ಅದಕ್ಕೆ ಇದನ್ನ ಈ ಕಡೆ ತಗೊಂಡ್ ಬಂದ್ಬಿಡ್ತೀನಿ. ಮೈನಸ್ ಎಕ್ಸ್ ಸ್ಕ್ವೇರ್ ಈ ಕಡೆ ಬಂದ್ರೆ ಏನಾಗ್ತದ ಪ್ಲಸ್ ಎಕ್ಸ್ ಸ್ಕ್ವೇರ್, ಪ್ಲಸ್ 9x ಈ ಕಡೆ ಬಂದ್ರ ಮೈನಸ್ 9x, ಪ್ಲಸ್ 20 ಆಲ್ರೆಡಿ ಆ ಕಡೆ ಐತಿ ಪ್ಲಸ್ 20, ದಟ್ ಈಸ್ ಈಕ್ವಲ್ಸ್ ಟು 0. ಏನ್ ಮಾಡಿದ್ವಿ ಗೊತ್ತಾಯ್ತಾ? ಸಮ್ ಆಫ್ ದ ರೆಸಿಪ್ರೋಕಲ್ಸ್, ಆ 2 ಸಂಖ್ಯೆಗಳ ಋತ್ಕ್ರಮದ ಮೊತ್ತ 9/20 ಅಂತ ಹೇಳಿದ್ರ, ಅದು 1/x, ಇನ್ನೊಂದು 1/9
9 minus x that is equals to 9/20 ಆಯ್ತು. ಈಗ ಏನ್ ಮಾಡ್ದೇನಂತ x into 9 minus x ಅವಾಗ 9 minus 1 ಗುಣಿಸಿದ್ರ 9 minus x ಬರ್ತದ x into 1 x 9/20 plus x minus x ಕ್ಯಾನ್ಸಲ್ ಆಗುತ್ತೆ ಉಳಿದಿದ್ದೇನು ಇಲ್ಲಿ 9 divided by x into 9 minus x that is equals to 9/20 ಆಗಿತ್ತು 9 9 gets cancel 9 1 ಕ್ಯಾನ್ಸಲ್ ಆದ್ರೆ ಉಳಿದಿದ್ದೇನು ಇಲ್ಲಿ 1 divided by ಇದನ್ನ x ಲಿಂದ ಬ್ರಾಕೆಟ್ ಒಳಗಿರೋದಕ್ಕೆ ಮಲ್ಟಿಪ್ಲೈ ಮಾಡಿದೆ x into 9 9x minus x into x x square that is equals to 1/20 ಈಗ ಏನ್ ಮಾಡೋದು ನಾವು ಈಕ್ವಲ್ ಇದೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದು 1 into 20 20 1 into 9x minus x square ಅದೇ ಬರ್ತದೆ ಹೌದಾ ನನಗ ಮೈನಸ್ ಎಕ್ಸ್ ಸ್ಕ್ವೇರ್ ನಂಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಫಸ್ಟ್ ಎಕ್ಸ್ ಸ್ಕ್ವೇರ್ ಬರ್ಬೇಕು ಬಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ ನಾನು 20ನ ಈ ಕಡೆ ತಗೊಂಡ್ಬಂದ್ಬಿಟ್ಟಿದ್ದೆ ಅಂದ್ರೆ ಅದು ಎಕ್ಸ್ ಸ್ಕ್ವೇರ್ ಜೊತೆ ಮೈನಸ್ ಸೈನ್ ಬರ್ತಿತ್ತು ಅದಕ್ಕೆ ನಾನು ಮಾಡಿದೆ ಮೈನಸ್ ಎಕ್ಸ್ ಸ್ಕ್ವೇರ್ ನ ಈ ಕಡೆ ತಗೊಂಡ್ಬಂದೆ ಅದೇನಾಯ್ತು ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 9x ನ ಈ ಕಡೆ ತಗೊಂಡ್ಬಂದೆ ಮೈನಸ್ 9x ಆಲ್ರೆಡಿ ಪ್ಲಸ್ 20 ಅದ ಅದು ಪ್ಲಸ್ 20ನೇ ಇರ್ತದೆ ಹೌದಾ ಈಗ ನಾವೇನ್ ಮಾಡ್ಬೋದು ಅಂದ್ರೆ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಅದ ಫ್ಯಾಕ್ಟರೈಸೇಷನ್ ಮೆಥಡ್ ಮಧ್ಯಪದವನ್ನು ವಿಭಜಿಸುವ ಮೂಲಕ ಅಥವಾ ಅಂದ್ರ ಅಪವರ್ತಿಸುವ ಮುಖಾಂತರ ನಾವೇನ್ ಮಾಡ್ಬೋದು ಇದ್ರದ್ದು ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ ಹಾಗಾದ್ರೆ ನೋಡ್ರಿ ಆ ನಂಬರ್ಸ್ ಯಾವ ಅಂತಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ಬೇಕು ಅಥವಾ ಕೂಡ್ಸಿದ್ರೆ ಅಥವಾ ಕಳೆದ್ರೆ ಎಷ್ಟು ಬರ್ಬೇಕು ಎ ಮತ್ತೆ ಸಿ ಮಲ್ಟಿಪ್ಲೈ ಮಾಡ್ಬೇಕಾ ಎಕ್ಸ್ ಸ್ಕ್ವೇರ್ ಇಂಟು 20 ಎಕ್ಸ್ ಸ್ಕ್ವೇರ್ ಪ್ಲಸ್ ಅದು ಪ್ಲಸ್ ಇದಕ್ಕೆ ಪ್ಲಸ್ ಅದ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹಾಗಾದ್ರೆ ಯಾವುದೋ ಎರಡು ಸಂಖ್ಯೆನ ಗುಣಿಸಿದ್ರೆ ಎಷ್ಟು ಬರ್ಬೇಕು 20 ಎಕ್ಸ್ ಸ್ಕ್ವೇರ್ ಬರ್ಬೇಕು ಅದ ಎರಡು ಸಂಖ್ಯೆನ ನೀವು ಕೂಡಿಸ್ರಿ ಅಥವಾ ಕಳಿರಿ ಆಡ್ ಮಾಡ್ರಿ ಇಲ್ಲ ಅಂದ್ರೆ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರ್ಬೇಕು -9 ಬರ್ಬೇಕು ಯಾವ ಎರಡು ನಂಬರ್ ಬರ್ತದೆ ನೋಡ್ರಿ ಹೆಂಗಿದ್ರ 5 4 20 ಈ ಕಡೆ ಒಂದು 5 ಹಾಕೋನು ಈ ಕಡೆ 4 ಹಾಕು 5 4 20 ಅಲ್ಲೇ ಅದ ಎರಡು ಸಂಖ್ಯೆನ ನಂಗೆ ಕೂಡ್ಸಿದ್ರೆ ಅಥವಾ ಕಳೆದ್ರೆ ಏನ್ ಬರ್ಬೇಕು -9 ಬರ್ಬೇಕು -9 ಬರ್ಬೇಕು ಬಟ್ ನಂಗೆ ಎರಡು ಪ್ಲಸ್ ಪ್ಲಸ್ ಇದಾವ್ +9 ಬರ್ತೈತಿ ಬಟ್ ನನಗೇನ್ ಬೇಕು -9 ಬೇಕು ಹಾಗಾದ್ರೆ ಇದಕ್ಕೆ ಏನ್ ಮಾಡ್ಬೋದು ನಾನು ಎರಡಕ್ಕೂ ಮೈನಸ್ ಮೈನಸ್ ಸೈನ್ ಹಾಕಿದ್ ಮುಖ ಮೈನಸ್ ಇಂಟು ಮೈನಸ್ ಪ್ಲಸ್ 5 4 20 x ಇಂಟು x ಸ್ಕ್ವೇರ್ ಹೌದಾ -5 -4 ಆಡ್ ಮಾಡಿದ್ರೆ -9 ಬರ್ತದ ಹಾಗಾದ್ರೆ ಆ ಎರಡು ಸಂಖ್ಯೆಗಳನ್ನ ಏನ್ ತಗೊಂಡಿ ನಾವಿಲ್ಲಿ x ಸ್ಕ್ವೇರ್ minus 5x minus 4x plus 20 equals to 0 ಈಗ ಫಸ್ಟ್ 2 ಟರ್ಮ್ ಪೇರ್ ಮಾಡ್ಬೇಕು ಲಾಸ್ಟ್ 2 ಟರ್ಮ್ ಪೇರ್ ಮಾಡಿ ವಾಟ್ ಈಸ್ ಕಾಮನ್ ಅಂತ ನೋಡ್ಬೇಕು x ಸ್ಕ್ವೇರ್ ಮೈನಸ್ 5x ಏನ್ ಕಾಮನ್ ಐತಿ x ಕಾಮನ್ ಅದ x ಕಾಮನ್ ತೆಗೆದ್ವಿ ಅಂದ್ರೆ ಉಳಿದಿದ್ದಿಲ್ಲ ಏನು ಉಳಿತು x ಸ್ಕ್ವೇರ್ ಅಂದ್ರೆ 2x ಇರ್ತದೆ 1x ಅಷ್ಟೇ ಕಾಮನ್ ತೆಗೆದೀನಿ ಅಂದ್ರೆ ಇನ್ನೊಂದು x ಹಂಗ ಬರೀತೀನಿ ಮೈನಸ್ ಇದ್ರಾಗ x ಕಾಮನ್ ತೆಗೆದೀನಿ ರಿಮೈನಿಂಗ್ ಏನು ಉಳಿತು ಇಲ್ಲಿ 5 ಇಲ್ಲಿ ಸ್ಟಾರ್ಟಿಂಗ್ ಮೈನಸ್ ಇತ್ತಂದ್ರೆ ಮೈನಸ್ ಇನ್ ಕಾಮನ್ ತೆಗಿಬೇಕು ಮೈನಸ್ 4 20 ಅದಾದ್ಮೇಲೆ 4 ಕಾಮನ್ ತೆಗಿನ ಯಾಕಂದ್ರ 4 ಮತ್ತೆ 20 ಫ್ಯಾಕ್ಟರ್ಸ್ ಆಫ್ 4 4ರ ಅಪವರ್ತನಗಳು 4 ಮತ್ತೆ 20 ಬಗ್ಗೆ 4 ಮತ್ತೆ 24 ಬಗ್ಗೆ ಒಳಗಿದಾವ್ ಅದರಿಂದ 4 ಕಾಮನ್ ತೆಗೆದ್ರೆ ಉಳಿದಿದ್ದೇನು ಐತಿಲಿ x ಸ್ಟಾರ್ಟಿಂಗ್ ಮೈನಸ್ ಕಾಮನ್ ತೆಗೆದ್ರೆ ಸೈನ್ ಏನಾಗ್ತಾವ ಚೇಂಜ್ ಆಗ್ತಾವ ಇಲ್ಲಿ ಮೈನಸ್ ಹೋಗಿ ಇಲ್ಲಿ ಪ್ಲಸ್ ಬರ್ತೀನಿ ನಾನೀಗ ಹೌದಿಲ್ಲ ಹಾಗಾದ್ರೆ ಇಲ್ಲಿ ಪ್ಲಸ್ ಹೋಗಿ ಏನಾಗ್ತದೆ ಈಗ ಮೈನಸ್ 4 ಟೇಬಲ್ಸ್ 20 ಎಷ್ಟೇ ಅದಪ್ಪ ಒಂದು ಗೊತ್ತಿರ್ಲಿ ಈ ಫಸ್ಟ್ ಬ್ರಾಕೆಟ್ ಒಳಗೆ ಏನು ಬಂದಿರ್ತದಲ್ಲ ಅದ ಇಲ್ಲಿನೂ ಬರ್ತದೆ ಹಾಗಾದ್ರೆ x ಮೈನಸ್ 5 ಇನ್ನೊಂದು x ಮೈನಸ್ 4 ಇವೆರಡು ಕಾಮನ್ ಆಯ್ತಿಲ್ಲ ಈಗ x ಮೈನಸ್ 5 x ಮೈನಸ್ 5 ರಿಮೈನಿಂಗ್ ಏನು ಉಳಿತು x ಮೈನಸ್ 4 ಹಾಗಾದ್ರೆ ಈಗ ನೋಡ್ರಿ x ಮೈನಸ್ 5 x ಮೈನಸ್ 4 ಈಕ್ವಲ್ಸ್ ಟು 0 ಆದ್ರೆ x ಮೈನಸ್ 5 ಈಕ್ವಲ್ಸ್ ಟು 0 x minus 4 equals to 0 x minus 5 x equals to ಏನಾಗ್ತದ 5 ಇಲ್ಲೇ x equals to 4 their numbers are those numbers are one is 5 another one is 4 one is 5 x value ಏನ್ ಬರ್ತದ 4 ಬರ್ತದ ಇನ್ನೊಂದು 5 ಬರ್ತದ ಆ ಎರಡು ಸಮ್ ಕೂಡಿಸಿದ್ರೆ 9 ಬರ್ತೈತಿ 4 plus 5 9 ಅದ ಎರಡನ್ನ ನಾವು ರೆಸಿಪ್ರೋಕಲ್ ಮಾಡಿದ್ರೆ ಎಷ್ಟು ಬರ್ತದೆ ನಮ್ಗೆ 9/20 ಬರ್ತದೆ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಹಾಗಾದ್ರೆ ಏನದ ಅಂದ ಫೈಂಡ್ 2 consecutive odd positive integers sum of whose square is 290 find the 2 consecutive odd positive integers sum of whose square is 290
ಎರಡು ಅನುಕ್ರಮ ಬೆಸ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ 290 ಆದ್ರ ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ನಮ್ ಫಸ್ಟ್ ಏನ್ ಗೊತ್ತಿರ್ಬೇಕಂದ್ರ ವಾಟ್ ಈಸ್ ಮೀನ್ಡ್ ಬೈ ಕಾನ್ಸುಗೇಟಿವ್ ಅಂತ ಗೊತ್ತಿರ್ಬೇಕು. ವಾಟ್ ಈಸ್ ಮೀನ್ಡ್ ಬೈ ಕಾನ್ಸುಗೇಟಿವ್ ಅನುಕ್ರಮ ಸಂಖ್ಯೆಗಳು. ಅನುಕ್ರಮ ಕಾನ್ಸುಗೇಟಿವ್ಸ್ ಅಂತಂದ್ರೆ ಎಕ್ಸಾಂಪಲ್ ಈಗ ನಾ 2 ತಗೊಂಡಿನಿ ಅಂತ ತಿಳ್ಕೊರಿ. ದ ಕಾನ್ಸುಗೇಟಿವ್ ನಂಬರ್ಸ್ ಆಫ್ 2 ಅಂತಂದ್ರ 2 ಆದ್ಮೇಲೆ ನೆಕ್ಸ್ಟ್ ಏನ್ ಬರ್ತದ 3 4 5 ಲೈಕ್ ದಿಸ್ ವಿ ಗೋ. ಅಂದ್ರೆ 2 ದ ಕಾನ್ಸುಗೇಟಿವ್ ನಂಬರ್ಸ್ ಏನ್ ಬರ್ತದ ಅಂದ್ಮೇಲೆ 2 ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತದ 3 ಆದ್ಮೇಲೆ ನೆಕ್ಸ್ಟ್ 4 ದ ಕಾನ್ಸುಗೇಟಿವ್ ಯಾವ್ದು ಬರ್ತದ 5. ಅಂದ್ರೆ ಕಾನ್ಸುಗೇಟಿವ್ ಅಂದ್ಮೇಲೆ ಆ ನಂಬರ್ ನೆಕ್ಸ್ಟ್ ನಂಬರ್ ಇರೋದಕ್ಕೆ ನಾವೇನಂತ ಕರಿತೀವಿ ಕಾನ್ಸುಗೇಟಿವ್ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಬಟ್ ಅವ್ರು ಕೇಳಿರೋ ಕ್ವಶನ್ ನೋಡ್ರಿ ಏನದ ಫೈಂಡ್ 2 ಕಾನ್ಸುಗೇಟಿವ್ odd positive integers. We know that odd positive integers and even positive integers. Odd numbers ಅಂತಂದ್ರ 1 3 5 odd numbers ಎಲ್ಲಿಂದ ಸ್ಟಾರ್ಟ್ ಆಗ್ತದ 1 3 5 7 ಹಿಂಗ್ ಹೋಗ್ತದ. ಇನ್ನು ಇವನ್ ನಂಬರ್ಸ್ ಅಂತಂದ್ರ 2 4 6 8 ಹಿಂಗೆಲ್ಲ ಬರುದು ಇವನ್ ನಂಬರ್ಸ್. ಬಟ್ ಇಲ್ಲಿ ಏನ್ ಕೇಳತ್ತಾರ ಅಂದ್ಮೇಲೆ ಫೈಂಡ್ 2 ಕಾನ್ಸುಗೇಟಿವ್ ಆಡ್ ಪಾಸಿಟಿವ್ ಇಂಟೀಜರ್ ಸಮ್ ಆಫ್ ಹೂಸ್ ಸ್ಕ್ವೇರ್. ಅವನ್ನ ಸ್ಕ್ವೇರ್ ಮಾಡಿದಾಗ ಅವಾಗ ಅದ್ರದ್ದು ಸಮ್ ಎಷ್ಟು ಬರ್ತೈತಿ ಅಂತ ಹೇಳ್ತಾರ ಅವ್ರ 290. ಎರಡು ಪೂರ್ಣಾಂಕಗಳನ್ನ ಸ್ಕ್ವೇರ್ ಮಾಡಿದಾಗ ಅದು 290 ಬರ್ತದ. ಹಾಗಾದ್ರೆ ಆ ನಂಬರ್ಸ್ ಯಾವ್ದು ಅಂತ ಹೇಳ್ತಾರ. ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತು ಈಗ ಆಡ್ ಪಾಸಿಟಿವ್ ಇಂಟೀಜರ್ಸ್. ಆಡ್ ಪಾಸಿಟಿವ್ ಇಂಟೀಜರ್ ಅಂತ ಫಾರ್ ಎಕ್ಸಾಂಪಲ್ ಈಗ ನಾ 5 ತಗೊಂಡಿನಿ ಅಂತ ತಿಳ್ಕೊರಿ. 5 ಕಾನ್ಸುಗೇಟಿವ್ ಆಡ್ ಪಾಸಿಟಿವ್ ಇಂಟೀಜರ್ ಯಾವ್ದು ಬರ್ತದ ಹಂಗಿದ್ರ ಕಾನ್ಸುಗೇಟಿವ್ ಅಂತಂದ್ರೆ ಹೇಳಿದೆ ನಾನು ಅದ್ರ ನೆಕ್ಸ್ಟ್ ನಂಬರ್ ಅಂತಿದೆ. ಹಂಗಾರೆ ನೆಕ್ಸ್ಟ್ ನಂಬರ್ ಅಂತಂದ್ರೆ ನಾವು 6 ಬರ್ಯಾಕ್ ಬರುದಿಲ್ಲ. ಯಾಕೆ ಬರಲ್ಲ 6 ಬರದ್ವಿ ಅಂತಂದ್ರೆ ದಿಸ್ ಇಸ್ ದ ಕಾನ್ಸುಗೇಟಿವ್ ನ್ಯಾಚುರಲ್ ನಂಬರ್ ಅಂತ ಕರಿತೀವಿ ಇದನ್ನ ನಾವು. ಕಾನ್ಸುಗೇಟಿವ್ ನ್ಯಾಚುರಲ್ ನಂಬರ್ 5 ಆದ್ಮೇಲೆ 6 ಬರ್ತದೆ 6 ಆದ್ಮೇಲೆ 7 ಬರ್ತದೆ. ದೀಸ್ ಆರ್ ಕಾನ್ಸುಗೇಟಿವ್ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಬಟ್ ಅವ್ರು ಕೇಳಿದ ಕಾನ್ಸುಗೇಟಿವ್ ಆಡ್ ನಂಬರ್ ಬೇಕು ಅಂತ ಹೇಳ್ತಾರೆ. ಆಡ್ ಪಾಸಿಟಿವ್ ಇಂಟೀಜರ್ ಅಂದ್ರೆ 5 ಆದ್ಮೇಲೆ ನೆಕ್ಸ್ಟ್ ಯಾವ್ದು ಆಡ್ ನಂಬರ್ ಬರ್ತದ 7 ಬರ್ತದ. ದೇರ್ಫೋರ್ 7 ಇಸ್ ದ ಕಾನ್ಸುಗೇಟಿವ್ ಪಾಸಿಟಿವ್ ಇಂಟೀಜರ್ ಆಫ್ 5 ಅಂತ ಕರಿತೀವಿ. 5 ಆದ್ಮೇಲೆ ನೆಕ್ಸ್ಟ್ ಬೆಸ ಧನ ಪೂರ್ಣಾಂಕ ಯಾವ್ದು ಬರ್ತದ 7 ಬರ್ತದ. ಹಾಗಾದ್ರೆ ಆ ಸ್ಟಾರ್ಟಿಂಗ್ ಆ ನಂಬರ್ ಯಾವ್ದು ಅಂತ ನಂಗೆ ಗೊತ್ತಿಲ್ಲ. ಹೌದಾ ಗೊತ್ತೈತಾ ನಂಗ ಆ ನಂಬರ್ ಸ್ಟಾರ್ಟಿಂಗ್ ಯಾವ್ದದ ಅಂತ ಗೊತ್ತಿಲ್ಲ. ಬಟ್ ಅದನ್ನ ಏನಂತ ಬರ್ಕೋತೀನಿ ಈಗ ನನ್ನ ಲೆಟ್ the one number is one odd positive integer is let odd positive integer is first one ಏನ್ ತಗೊಂಡೆ ನಂಗಿದ್ರ x ತಗೊಂಡಿನಿ ಅಂತ ತಿಳ್ಕೊರಿ. ಫಸ್ಟ್ ಆಡ್ ಇಂಟಿಜರ್ ಏನಂತ ತಗೊಂಡಿನಿ x ತಗೊಂಡಿದ್ದೆ ಅಂದ್ಮೇಲೆ ನೆಕ್ಸ್ಟ್ ಅದ್ರ ಕಾನ್ಸುಗೇಟಿವ್ ಏನಾಗಿರ್ತದ ಈಗ ಹೇಳಿದೆ ನಾನು 5 ಆದ್ಮೇಲೆ ನೆಕ್ಸ್ಟ್ ಬರೋ ಕಾನ್ಸುಗೇಟಿವ್ ಆಡ್ ಇಂಟಿಜರ್ ಯಾವ್ದು ಅಂತ ಹೇಳಿದೆ 7 ಆದ್ಮೇಲೆ ನೆಕ್ಸ್ಟ್ ಬರೋದು 9. ಈಗ 5 ಎಷ್ಟನ್ನ ಆಡ್ ಮಾಡಿದ್ರೆ 7 ಬರ್ತದ 2. ಅದ ನೆಕ್ಸ್ಟ್ ಆಡ್ ನಂಬರ್ ಬೇಕಂದ್ರೆ ನಾವು ಅದಕ್ಕೆ ಎಷ್ಟನ್ನ ಆಡ್ ಮಾಡ್ಬೇಕು 2 ಆಡ್ ಮಾಡ್ಬೇಕಂತಂದ್ರ ಈಗ ಫಸ್ಟ್ ಒನ್ನ ನಾ x ತಗೊಂಡಿನಿ ಅಂದ್ಮೇಲೆ ಅನದರ್ ನಂಬರ್ ಏನಾಗಿರ್ತದ x ಪ್ಲಸ್ 2 ಆಗಿರ್ತದ. ದೆನ್ ಅನದರ್ ನಂಬರ್ ಈಸ್ ಅನದರ್ ಆಡ್ positive integer is x plus 2. ಹೌದಾ ಅವ್ರೇನ್ ಹೇಳಿದ್ರ ಆಡ್ ಪಾಸಿಟಿವ್ ಇಂಟಿಜರ್ ಹೇಳೋದ್ರಿಂದ ಒಂದು x ಆದ್ರೆ ಇನ್ನೊಂದು ಏನಾಗಿರ್ತದ x ಪ್ಲಸ್ 2 ಆಗಿರ್ತದ. ಅದೇ ಒಂದ್ ವೇಳೆ ಆಡ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದ್ರಂದ್ರೆ ಕಾನ್ಸುಗೇಟಿವ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದ್ರಂದ್ಮೇಲೆ ಒಂದನ್ನ ನೀವು x ತಗೊಂಡಿದ್ರ ನೆಕ್ಸ್ಟ್ ಏನಂತ ಬರ್ಕೋತಿದ್ರಿ x ಪ್ಲಸ್ 1 ಅಂತ ಬರಿತಿದ್ವಿ. ಯಾಕಂತಂದ್ರ 2 ನ 1 ನಂಬರ್ ತಗೊಂಡ ಮೇಲೆ ನೆಕ್ಸ್ಟ್ ಕಾನ್ಸುಗೇಟಿವ್ ನಂಬರ್ ಬೇಕು ಅಂದ್ರೆ ಏನಾಗಿರ್ತದ 3. ಅವಾಗ ಅದಕ್ಕೆ ನಾ ಎಷ್ಟನ್ನ ಆಡ್ ಮಾಡ್ತೀನಿ ಪ್ಲಸ್ 1. ಅವಾಗ x ಪ್ಲಸ್ 1 ಅಂತ ಬರಿತಿದ್ದೆ. ಬಟ್ ಅವ್ರು ಕೇಳಿರೋದೇನು ಆಡ್ ನಂಬರ್ ಕೇಳಿರೋದ್ರಿಂದ ನೆಕ್ಸ್ಟ್ ಆಡ್ ನಂಬರೇ ಬೇಕು ಅಂತಂದ್ರೆ ಅದಕ್ಕೆ ನಾ ಎಷ್ಟನ್ನ ಆಡ್ ಮಾಡ್ಬೇಕು ಪ್ಲಸ್ 2 ಆಡ್ ಮಾಡ್ಬೇಕು. ಹಾಗಾಗಿ ಅನದರ್ ಆಡ್ ಪಾಸಿಟಿವ್ ಇಂಟಿಜರ್ ಈಸ್ x ಪ್ಲಸ್ 2. ಹಾಗಾದ್ರೆ ಕನ್ನಡದಾಗ ಬರೆಯೋಣಂತ. ಹಾಗಾದ್ರ ಮೊದಲನೇ ಬೆಸ ಪೂರ್ಣಾಂಕವು ಮೊದಲ ಬೆಸ ಧನ ಪೂರ್ಣಾಂಕ ಏನಂತ ತಗೊಂಡಿವಿ x ಅಂತ ತಗೊಂಡಿವಿ. ಹಾಗಾದ್ರ ಎರಡನೇದ
ಮತ್ತೊಂದು ಅಥವಾ ಇನ್ನೊಂದು ಬೆಸ ಧನ ಪೂರ್ಣಾಂಕ ಏನಾಗಿರ್ತದ ಎಕ್ಸ್ ಪ್ಲಸ್ 2 ಆಗಿರ್ತದೆ. ಇದಾದ್ಮೇಲೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಾರ ಅವರು, ಸಮ್ ಆಫ್ ಹೂಸ್ ಸ್ಕ್ವೇರ್ ಈಸ್ 290. ಅವನ್ ಎರಡನ್ನೂ ಸ್ಕ್ವೇರ್ ಮಾಡಿ ಆಡ್ ಮಾಡಿದಾಗ ಎಷ್ಟು ಬರ್ತೈತಿ ಅಂತ ಹೇಳ್ತಾರ ಅವರು, 290. ಹಾಗಾದ್ರೆ ಫಸ್ಟ್ ನಂಬರ್ ಏನಂತ ಬರ್ಕೊಂಡಿವಿ, ಎಕ್ಸ್ ಹೂಸ್ ಸ್ಕ್ವೇರ್ ಅಂತಂದ್ಮೇಲೆ ಅದನ್ನ ಸ್ಕ್ವೇರ್ ಮಾಡ್ಬೇಕಾ. ನೆಕ್ಸ್ಟ್ ಇನ್ನೊಂದು ನಂಬರ್ ಏನದ, ಎಕ್ಸ್ ಪ್ಲಸ್ 2 ಅದನ್ನು ಸ್ಕ್ವೇರ್ ಮಾಡ್ಬೇಕು, ಅವಾಗ ಹೋಲ್ ಸ್ಕ್ವೇರ್ ಆಗುತ್ತದೆ. ಸಮ್ ಆಫ್ ಹೂಸ್ ಸ್ಕ್ವೇರ್, ಒಂದನ್ನ ಎಕ್ಸ್ ಅಂತ ಬರ್ಕೊಂಡಿವಿ, ಇನ್ನೊಂದನ್ನ ಎಕ್ಸ್ ಪ್ಲಸ್ 2 ಅಂತ ಬರ್ಕೊಂಡಿವಿ. ಅವನ್ನೆರಡನ್ನು ಸ್ಕ್ವೇರ್ ಮಾಡಿ ಸಮ್ ಮಾಡಿದಾಗ ಎಷ್ಟು ಬರ್ತೈತೆ ಅಂತ ಹೇಳತ್ತಾರ ಅವ್ರು, 290. ಈಗ ಸಿಂಪ್ಲಿಫೈ ಮಾಡೋಣ. ಎಕ್ಸ್ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಐಡೆಂಟಿಟಿ ಬರ್ತದ. ಇದು ಎ ಅಂತಂದ್ರ ಎಕ್ಸ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ 2ab, ಎ ಅಂತಂದ್ರ ಎಕ್ಸ್, ಬಿ ಅಂತಂದ್ರ 2, ಬಿ ಸ್ಕ್ವೇರ್ ಅಂದ್ರ 2 ಸ್ಕ್ವೇರ್, ದಟ್ ಈಸ್ ಈಕ್ವಲ್ಸ್ ಟು 290. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ 2 2s are 4, 4 into x 4x, 2 ಸ್ಕ್ವೇರ್ ಅಂದ್ರೆ 4, ದಟ್ ಈಸ್ ಈಕ್ವಲ್ಸ್ ಟು 290. ಈಗ ನೋಡ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ 2x ಸ್ಕ್ವೇರ್ ಆತ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ 2x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 290 ಒಳಗೆ ತಗೊಂಡ್ಬಂದ್ಬಿಡೋಣ ಮೈನಸ್ 290, ದಟ್ ಈಸ್ ಈಕ್ವಲ್ಸ್ ಟು 0. ಈಗ ನೋಡ್ರಿ 2x ಸ್ಕ್ವೇರ್ ಪ್ಲಸ್ 4x 290ದಾಗ ಪ್ಲಸ್ 4 ತೆಗೆದ್ರೆ ಎಷ್ಟು ಉಳಿತದ, ಮೈನಸ್ 286 ಉಳಿತದ. ಹೌದಾ, ಕಳೆದ್ರೆ ಎಷ್ಟು ಉಳಿತದ, 286 0. ಈಗ ಎಲ್ಲದ್ರಾಗೂ ನೋಡ್ರಿ ನಾವು 2 ಕಾಮನ್ ತೆಗಿಬಹುದು. 2 4 286 2 ಕಾಮನ್ ತೆಗಿಬೋದಾ. 286 ಇವನ್ ನಂಬರ್ ಅಂದ್ಮೇಲೆ ಇಟ್ ಇಸ್ ಡಿವಿಸಿಬಲ್ ಬೈ 2. ಇದು ಒಂದು ಸಮ ಸಂಖ್ಯೆ ಇತ್ತು ಅಂದ್ಮೇಲೆ ಎಲ್ಲಾ ಸಮ ಸಂಖ್ಯೆಗಳು 2ರಿಂದ ಭಾಗಾಕಾರ ಆಗ್ತದ. 2ನ್ನ ಕಾಮನ್ ತೆಗ್ದೆ ಅಂದ್ರೆ ಉಳಿದಿದ್ದಿಲ್ಲ ಏನ್ ಉಳಿತ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x 2 4 2x ಮೈನಸ್ 2 1s are 2 2 4s are 8 2 3s are 6 equals to 0. We get a quadratic equation that is x square plus 2x minus 143 equals to 0. ನಮಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಸಿಕ್ತು ಅಂತಂದ್ರೆ ಅದ್ರ ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದು ನಾವು. ಹೌದಾ, ಅದ್ರ ವಾಸ್ತವ ಮೂಲಗಳನ್ನ ಕಂಡುಹಿಡಿಬಹುದು. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 143 ಬಂದದ, ಅದ್ ನಾವು ಫ್ಯಾಕ್ಟರೈಸೇಷನ್ ಮೆಥಡ್ಲೆ ಫೈಂಡ್ ಔಟ್ ಮಾಡೋಣ. 2x ಮೈನಸ್ 143 ಈಕ್ವಲ್ಸ್ ಟು 0. ಹಾಗಾದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ಬೇಕು, ಅಥವಾ ಕೂಡಿಸಿದ್ರೆ ಅಥವಾ ಕಳೆದ್ರ ಎಷ್ಟು ಬರ್ಬೇಕು, ಎ ಇಂಟು ಸಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು 143 ಎಕ್ಸ್ ಸ್ಕ್ವೇರ್. ಹಾಗಾದ್ರೆ ಯಾವುದೋ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ಬೇಕು, ಮೈನಸ್ 143 ಬರ್ಬೇಕು. ಅದ ಎರಡು ನಂಬರ್ನ ಕೂಡಿಸ್ರಿ ಅಥವಾ ಕಳೆದ್ರೆ ಎಷ್ಟು ಬರ್ಬೇಕು, 2 ಬರ್ಬೇಕು. ಹಾಗಾದ್ರೆ ಅವಾಗ ಹೆಂಗ್ ಫೈಂಡ್ ಔಟ್ ಮಾಡಿದ್ರಿ, ನಿಮ್ಗೆ ಗೊತ್ತಾಗಲ್ಲ ಅಂತಂದ್ರೆ ಸೈಡಿಗೆ ಫ್ಯಾಕ್ಟರೈಸೇಷನ್ ಮೆಥಡ್ಲೆ ಡಿವಿಷನ್ ಮಾಡ್ಕೋತಾ ಬರ್ರಿ. ಇದು 2 ಲಿಂದ ಹೋಗಂಗಿಲ್ಲ, 3 ಇಂದ ಹೋಗಂಗಿಲ್ಲ, ನಾ ಡೈರೆಕ್ಟ್ ಆಗಿ 11 ಪ್ಲಸ್ 2x ಮೈನಸ್ 143 ಈಕ್ವಲ್ಸ್ ಟು 0 ಅದ. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 143 ನಾವಿಲ್ಲಿ ಫ್ಯಾಕ್ಟರೈಸೇಷನ್ ಮೆಥಡ್ ಅಥವಾ ಅಪವರ್ತಿಸುವಿಕೆ ವಿಧಾನದಿಂದ ನಾವೇನ್ ಮಾಡ್ಬೇಕೀಗ, ಆ ಎರಡು ಯಾವ ಸಂಖ್ಯೆಗಳು ಅಂತ ಫೈಂಡ್ ಔಟ್ ಮಾಡ್ಬೇಕು. ಹಾಗಾದ್ರೆ ನೋಡ್ರಿ, ಮೊದಲೇದು ಎ ಇಂಟು ಸಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು 143 ಎಕ್ಸ್ ಸ್ಕ್ವೇರ್. ಯಾವ್ದೋ ಎರಡು ಸಂಖ್ಯೆನ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ 143 ಎಕ್ಸ್ ಸ್ಕ್ವೇರ್ ಬರ್ಬೇಕು. ಅದ ಎರಡು ಸಂಖ್ಯೆನ ಕೂಡಿಸಿರಿ ಅಥವಾ ಕಳೆದ್ರೆ ನಂಗೆ ಎಷ್ಟು ಬರ್ಬೇಕದು, ಪ್ಲಸ್ 2x ಬರ್ಬೇಕು. ಹಾಗಾದ್ರೆ ಎರಡು ಸಂಖ್ಯೆ ಅಂತ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವು ಫ್ಯಾಕ್ಟರೈಸೇಷನ್ ಮೆಥಡ್ಲೆ ಡಿವಿಷನ್ ಮಾಡ್ಕೋತಾ ಹೋದ್ರು ಬರ್ತದ. ಹೆಂಗಂತಂದ್ರ ಇದು 2 ಲೇ ಹೋಗಲ್ಲ, 3 ಲೇ ಹೋಗಲ್ಲ, ಡೈರೆಕ್ಟ್ ಆಗಿ 11 ಇಂದ ಹೋಗ್ತದ. 11 1s are 11 11 1s are 11 ಎಷ್ಟು ಉಳಿತಿದ್ರಾಗ 3 ಉಳಿತ, ಮುಂದೆ 3 ಅದ 33 ಅದ. 11 3s are 33. 13 is also prime number, 13 1s are 13. ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತದ, 143 ಬರ್ತದ. ಅದ ಎರಡು ನಂಬರ್ ನೀನ್ ಮೈನಸ್ ಮಾಡ್ರಿ, 13 ಮೈನಸ್ 11 2 ಬರ್ತದ. ಹಾಗಾದ್ರೆ ಅವ್ ಎರಡು ಫ್ಯಾಕ್ಟರ್ಸ್ ಯಾವ ಹಂಗಿದ್ರದ, 11 ಮತ್ತು 13 ಎಕ್ಸ್ ಸ್ಕ್ವೇರ್. ಈಗ ಅದು 11 ಮತ್ತು 13ದಾಗ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಬರ್ಬೇಕು ಅಂತೇಳಿ, ಯಾವ್ದಕ್ಕಾರ ಒಂದಕ್ಕೆ ಪ್ಲಸ್ ಆಗ್ಬೇಕು, ಒಂದಕ್ಕೆ ಮೈನಸ್ ಹಾಕ್ಬೇಕು. ಹೌದಾ,
ಯಾವ್ದಕ್ ಪ್ಲಸ್ ಆಗ್ಬೇಕು ಯಾವ್ದಕ್ ಮೈನಸ್ ಆಗ್ಬೇಕು ಹಂಗಿದ್ರ ಇಲ್ಲೇ ಬಿಗ್ಗೆಸ್ಟ್ ನಂಬರಿಗೆ ಪ್ಲಸ್ ಆಗ್ಬೇಕು, ಸಣ್ಣ ಸಂಖ್ಯೆಗೆ ಮೈನಸ್ ಆಗ್ಬೇಕು. ಯಾಕಂದ್ರ ಮೈನಸ್ ಇಂಟು ಪ್ಲಸ್ ಮೈನಸ್ 11x ಇಂಟು 13x 143x². ಎರಡನ್ನೂ ಮೈನಸ್ ಮಾಡಿದಾಗ ಪ್ಲಸ್ 2x ಬರ್ಬೇಕು ನಂಗೆ. ಹೌದಾ? ಯಾವಾಗ ಪ್ಲಸ್ ಬರ್ಬೇಕು? ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇರ್ತದಲ್ಲ ಅವಾಗ ಅದನ್ನ ಹಾಕಿದಾಗ ಅದು ಪ್ಲಸ್ ಬರ್ತದೆ. ಅವಾಗ ಪ್ಲಸ್ 13x ಮೈನಸ್ 11x ಮೈನಸ್ 143 = 0. ನೀವು ಫಸ್ಟ್ ಮೈನಸ್ 11 ಬರ್ಕೋರಿ, 13 ಬರ್ಕೋರಿ, ಅದೇನು ಡಿಫ್ರೆನ್ಸ್ ಬರಂಗಿಲ್ಲ. ಈಗ ಏನ್ ಮಾಡೋಣ ಅಂದ್ರೆ ಪೇರ್ ಮಾಡಿ ಕಾಮನ್ ತೆಗೀನಿ. x ಇಂಟು x ಪ್ಲಸ್ 13, ಇದ್ರಾಗ ಮೈನಸ್ 11 ಕಾಮನ್ ತೆಗೆದ್ರ x ಪ್ಲಸ್ 13. ಅವಾಗ x ಪ್ಲಸ್ 13 ಇನ್ನೊಂದು x ಮೈನಸ್ 11 ದಟ್ ಈಸ್ ಈಕ್ವಲ್ಸ್ ಟು 0 ಆತ. ಈಗ ನೋಡ್ರಿ x ಪ್ಲಸ್ 13 ಅಂತಂದ್ರ x ಪ್ಲಸ್ 13 ಈಕ್ವಲ್ಸ್ ಟು 0, x ಪ್ಲಸ್ 13 ಈಕ್ವಲ್ಸ್ ಟು 0, ಇನ್ನೊಂದು x ಮೈನಸ್ 11 ಈಕ್ವಲ್ಸ್ ಟು 0. ಈಗೇನಾಯ್ತು? x ಈಕ್ವಲ್ಸ್ ಟು ಮೈನಸ್ 13, ಇನ್ನೊಂದು x ಈಕ್ವಲ್ಸ್ ಟು 11. ಹಾಗಾದ್ರೆ ನಮ್ಗೆ ಇದ್ರೊಳಗೆ ಆನ್ಸರ್ ಯಾವ್ದು ಕರೆಕ್ಟ್ ಅಂತಂದ್ರ, ಈಗ ಅವ್ರು ಕೇಳಿದ್ದು ಫೈಂಡ್ ಟು ಕಾನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟೀಜರ್ಸ್ ಅಂದ್ಮೇಲೆ ಇಲ್ಲಿ 13 ತಗೊಳೋ ಹಾಗಿಲ್ಲ. ನಾವು ಯಾವ್ದು ತಗೋಬೇಕು? ಆಡ್ ಅಂತಂದ್ರ ಆಡ್ ಅದ್ರಾಗ ಪಾಸಿಟಿವ್ ಬೇಕಂದ್ರೆ ಪಾಸಿಟಿವ್ ಅಂತಂದ್ರೆ ಯಾವ್ದು ಬರ್ತೈತಿ ಇದ್ರೊಳಗ? x ಈಕ್ವಲ್ಸ್ ಟು 11. ಹಾಗಾದ್ರೆ ಅಲ್ಲಿ ಇದ್ರುವಂತ ಬೆಸ ಧನ ಪೂರ್ಣಾಂಕ ಅಂದ್ರೆ ಯಾವ್ದು ತಗೋಬೇಕಿಲ್ಲನ 11 ತಗೋಬೇಕು. ಕ್ಲಿಯರ್? ಇದಾದ್ಮೇಲೆ ಲಾಸ್ಟ್ ಕ್ವಶನ್ ನೋಡ್ರಿ. ಹಾಗಿದ್ರೆ ಏನದ ಅಂತಂದ್ರ show that the equation 3x² plus 4x plus 2 equals to 0 has no real roots. ಈ ಇಕ್ವೇಶನ್ ಒಳಗ 3x² ಪ್ಲಸ್ 4x ಪ್ಲಸ್ 2 ಈಕ್ವಲ್ಸ್ ಟು 0 ಈ ಸಮೀಕರಣವು ಯಾವುದೇ ವಾಸ್ತವ ಮೂಲವನ್ನ ಹೊಂದಿಲ್ಲ ಅಂತ ಪ್ರೂವ್ ಮಾಡ್ರಿ ಅಂತ ಹೇಳತ್ತಾರ. ನಮ್ಗೆ ಆಲ್ರೆಡಿ ಗೊತ್ತದ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಈಸ್ 0, ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಈಸ್ 0, ಗ್ರೇಟರ್ ದೆನ್ 0, ಲೆಸ್ ದೆನ್ 0 ಬಂತು ಅಂದ್ರ ದ ನೇಚರ್ ಆಫ್ ರೂಟ್ಸ್ ಹೆಂಗ್ ಬರ್ತದ ಅಂತ ಗೊತ್ತದ ನಂಗೆ. ಬಟ್ ಇಲ್ಲಿ ಏನ್ ಪ್ರೂವ್ ಮಾಡ್ರಿ ಅಂತ ಹೇಳ್ತಾರ ಅಂದ್ಮೇಲೆ ಆಲ್ರೆಡಿ ಈ ಇಕ್ವೇಶನ್ಗ ಯಾವುದೇ ರಿಯಲ್ ರೂಟ್ಸ್ ಇಲ್ಲ. ಯಾವುದೇ ರೂಟ್ಸ್ ಇಲ್ಲ ಅಂತಂದ್ರ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಏನಿರ್ತದ? ಲೆಸ್ ದೆನ್ 0 ಇರ್ತದ. ಹೌದಾ? ಶೋಧಕದ ಬೆಲೆ 0ಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಅದಕ್ಕೆ ಯಾವುದೇ ವಾಸ್ತವ ಮೂಲಗಳು ಇಲ್ಲ ಅಂತ ನಮ್ಗೆ ಆಲ್ರೆಡಿ ಗೊತ್ತದ. ಹಾಗಾದ್ರ b² ಮೈನಸ್ 4ac ಅದು ನೆಗೆಟಿವ್ ಇರ್ಬೇಕು. ಹೌದಾ? ವಾಸ್ತವ ಮೂಲ ಇಲ್ಲ ಅಂತಂದ್ರ ಇಲ್ಲಿ b² ಮೈನಸ್ 4ac ಅಂತಂದ್ರೆ ಏನು? ಶೋಧಕದ ಬೆಲೆ ನೆಗೆಟಿವ್ ಇತ್ತು ಅಂತಂದ್ರ ಅದಕ್ಕೆ ಯಾವುದೇ ವಾಸ್ತವ ಮೂಲ ಇಲ್ಲ ಅಂತ ಅರ್ಥ. ಹೌದಾ? ಅದನ್ನ ಪ್ರೂವ್ ಮಾಡಿ ತೋರಿಸ್ಬೇಕು. ಅವ್ರು ಆಲ್ರೆಡಿ ಏನ್ ಹೇಳತ್ತಾರ ಅಂತಂದ್ರ ಅದಕ್ಕೆ ಯಾವ್ದು ರಿಯಲ್ ರೂಟ್ಸ್ ಇಲ್ಲ, ಬಟ್ ಅದನ್ನ ನೀವು ಪ್ರೂವ್ ಮಾಡಿ ತೋರಿಸ್ರಿ ಅಂತ ಹೇಳತ್ತಾರ. ಹಾಗಾದ್ರೆ ನೋಡ್ರಿ, ನನಗೆ ಶೋಧಕದ ಬೆಲೆ ಕಂಡ ಸೂತ್ರ b² ಮೈನಸ್ 4ac. ಹೌದಾ? ನಮ್ದು ಇಕ್ವೇಶನ್ ಏನದ? 3x² ಪ್ಲಸ್ 4x ಪ್ಲಸ್ 2 ಈಕ್ವಲ್ಸ್ ಟು 0. a ಅಂತಂದ್ರ 3, b ಅಂತಂದ್ರ 4, c ಅಂತಂದ್ರ 2. ಈಗ ಏನ್ ಮಾಡಿದ್ರೆ ಸಬ್ಸ್ಟಿಟ್ಯೂಟ್ ಮಾಡೋಣ. b ಅಂತಂದ್ರ 4² ಮೈನಸ್ 4, a ಅಂತಂದ್ರ 3, c ಅಂತಂದ್ರ 2. 4² ಅಂತಂದ್ರ 4 3s 12, 12 2s 24 ಬಂತು. ಹೌದಾ? 4 3s 12, 12 2s 24. 16 ಮೈನಸ್ 24 ಅಂತಂದ್ರೆ ಎಷ್ಟು ಬರ್ತದ? ಮೈನಸ್ 8 ಬರ್ತದೆ. ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಈಸ್ ನೆಗೆಟಿವ್. ನೆಗೆಟಿವ್ ಅಂತಂದ್ರೆ ಇಟ್ ಇಸ್ ಲೆಸ್ ದೆನ್ 0 ಅಂತಂದ್ರ ಇಲ್ಲಿ ಶೋಧಕದ ಬೆಲೆ ಋಣಾತ್ಮಕ ಸಂಖ್ಯೆ ಅದ, ಅಂದ್ರೆ 0ಕ್ಕಿಂತ ಕಡಿಮೆ ಸಂಖ್ಯೆ ಅದ. 0ಕ್ಕಿಂತ ಸಣ್ಣ ಸಂಖ್ಯೆ ಐತಿ ಅಂದ್ಮೇಲೆ ನಮ್ಗೆಲ್ಲರಿಗೂ ಗೊತ್ತದ ದ ನೇಚರ್ ಆಫ್ ದ ರೂಟ್ಸ್ ಆರ್ ಇಮ್ಯಾಜಿನರಿ ಆರ್ ಕಾಂಪ್ಲೆಕ್ಸ್ ಅಂತ ಗೊತ್ತದ. ಶೋಧಕದ ಬೆಲೆ ನೆಗೆಟಿವ್ ನಂಬರ್ ಆಗಿತ್ತು ಅಂದ್ರ ಅದಕ್ಕೆ ಯಾವುದೇ ರೂಟ್ಸ್ ಇರುವುದಿಲ್ಲ. ಹಾಗಾಗಿ ನಾವು ಪ್ರೂವ್ ಮಾಡ್ಬೇಕಾಗಿದ್ದ ಇದನ್ನ ಅವ್ರೇನಂತ ಪ್ರೂವ್ ಮಾಡ್ರಿ? ಈ ಇಕ್ವೇಶನ್ಗೆ ಯಾವುದೇ ವಾಸ್ತವ ಮೂಲಗಳು ಇಲ್ಲ ಅಂತ ಪ್ರೂವ್ ಮಾಡ್ರಿ ಅಂತ ಹೇಳಿದ್ರೆ, ಹಾಗಾದ್ರೆ ಅದು ನೆಗೆಟಿವ್ ಇತ್ತು ಅಂತಂದ್ರ ಅದಕ್ಕೆ ಯಾವುದು ರಿಯಲ್ ರೂಟ್ಸ್ ಇರುವುದಿಲ್ಲ ಅಂತ. ಇದಷ್ಟು ಕ್ಲಿಯರ್.